ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಇವತ್ತು ಭಾನುವಾರ ನಾವು ಹೊರಗಡೆ ಹೋಗೋಕ್ಕೆ ಹೊರಡ್ತಾ ಇದ್ದೀವಿ. ಇವತ್ತು ಹೊರಗಡೆ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್. ನೋಡಿ, ಈ ರೀತಿ ರೆಡಿ ಆಗಿದ್ದೀನಿ. ನಾನು ಸ್ಯಾರಿ ಉಟ್ಕೊಂಡಿದ್ದೀನಿ. ಎಲ್ಲಿ ಹೋಗ್ತೀನಿ ಅಂತ ನಾನು ನಿಮಗೆ ತೋರಿಸ್ತೀನಿ ಫ್ರೆಂಡ್ಸ್. ಅದಕ್ಕಿಂತ ಮೊದಲು ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇವಾಗ ಅಷ್ಟೇ ಎಲ್ಲರೂ ಹೊರಟಿದ್ದೀವಿ. 11:30 ಆಯಿತು. 11 ಗಂಟೆಗೆ ಹೊರಡಬೇಕಾಗಿತ್ತು, ಆದರೆ 11:30 ಆಗೋಯ್ತು. ಇವಾಗ ಮಕ್ಕಳು ಎಲ್ಲ ರೆಡಿ ಆಗ್ತಿದ್ದಾರೆ. ಬನ್ನಿ ತೋರಿಸ್ತೀನಿ ಮಕ್ಕಳನ್ನೆಲ್ಲ. ಅಪೇಕ್ಷಾ, ಆನಾ ರೆಡಿ? ನೋಡಿ ಫ್ರೆಂಡ್ಸ್, ಮಗಳು ರೆಡಿ ಆಗಿದ್ದಾಳೆ ನೋಡಿ. ಹಾಯ್. ಡ್ರೆಸ್ ನೋಡಿ. ನೋಡಿ, ಈ ರೀತಿ ಕಾಣುತ್ತೆ ಅವಳ ಡ್ರೆಸ್. ಅನೀಶ್, ನೋಡಿ ಇವನು ಮಗ. ಹಾಯ್ ಹೇಳ್ಬೇಕು. ಹಾಯ್. ಇಲ್ಲಿ ನಾವು ಎಲ್ಲಿ ಹೋಗ್ತಿದ್ದೀವಿ ಅಂದರೆ ಫ್ರೆಂಡ್ಸು, ಇಲ್ಲಿ ವರ್ಗಲ್ ಅಂತ ಒಂದು ಪ್ಲೇಸ್ ಇದೆ. ಅಲ್ಲಿ ಸರಸ್ವತಿ ಟೆಂಪಲ್ ಇದೆ. ಅಲ್ಲಿ ಮಕ್ಕಳು 10th ಕ್ಲಾಸಲ್ಲಿದ್ದರೆ ಸರಸ್ವತಿ ಟೆಂಪಲ್ಗೆ ಬರ್ತೀನಿ ಅಂತ ನಾನು ಹೇಳ್ಕೊಂಡಿದ್ದೆ. ಆದ್ದರಿಂದ ಇವಾಗ 10th ಕ್ಲಾಸ್ ಮುಗಿತಾ ಬಂತು. ಸ್ಕೂಲ್ ಮಾತ್ರ ಶುರು ಆಗಲಿಲ್ಲ, ಆದರೆ ನಾವು ಹೋಗಬೇಕಲ್ವಾ. ಇನ್ನು ಸ್ಕೂಲ್ ಶುರು ಆದರೆ ಜನವರಿಯಲ್ಲಿ ಸ್ಕೂಲ್ ಶುರು ಅಂತ ಹೇಳ್ತಿದ್ದಾರೆ. ಸ್ಕೂಲ್ ಶುರು ಆದರೆ ಇನ್ನು ಹೋಗ್ಲಿಕ್ಕಾಗಲ್ಲ. ಅದಕ್ಕೆ ಇವಾಗೆ ಹೋಗಿ ಬಂದುಬಿಡೋಣ ಅಂತ. ಆಮೇಲೆಲ್ಲ ರಶ್ ಆಗುತ್ತೆ ತುಂಬ. ಸಂಕ್ರಾಂತಿ ಎಲ್ಲ ಬಂದರೆ, ರಜೆ ಎಲ್ಲ ಬರುತ್ತಲ್ಲ, ತುಂಬ ರಶ್ ಆಗೋಗುತ್ತೆ. ಅದರಿಂದ 10th ಕ್ಲಾಸಲ್ಲಿ ಮಕ್ಕಳು ಇರುವಾಗ ಕರ್ಕೊಂಡು ಬರ್ತೀನಿ ಅಂತ ಹೇಳಿದ್ದೆ ನಾನು. ಸರಸ್ವತಿ ಮಂದಿರ ಅದು. ಅಂದರೆ ಮಕ್ಕಳು ಎಜುಕೇಷನ್ಗೆ, ಅಕ್ಷರಾಭ್ಯಾಸ ಮಾಡೋಕ್ಕೆ ಅಲ್ಲೆಲ್ಲ ತುಂಬ ಬರ್ತಾರೆ ಅವರು. ಇಲ್ಲಿಂದ ನಮಗೆ 1 ಅವರ್ ಹಿಡಿಯುತ್ತೆ. ಹೈದ್ರಾಬಾದಿಂದ ನಮಗೆ 1 ಅವರ್ ಹಿಡಿಯುತ್ತೆ ಹೋಗ್ಬೇಕು. ಕಾರಲ್ಲಿ ಹೋಗಿ ಹೊರಡ್ತಾ ಇದ್ದೀವಿ ಇವಾಗ. ಬಸ್ಸು ಎಲ್ಲ ಇರಬೇಕು, ಗೊತ್ತಿಲ್ಲ ನನಗೆ ಕರೆಕ್ಟಾಗಿ ಬಸ್ಸೆಲ್ಲ ಇದೆಯೋ ಏನು ಅಂತ. ಬಸ್ಸೆಲ್ಲ ಇರುತ್ತೆ, ಆದರೆ ಸ್ವಲ್ಪ ನಡಿಬೇಕಾಗುತ್ತೆ. ಮೇಲ್ಗಡೆ ಗುಡ್ಡೆ ಮೇಲಿದೆ ಅದು ದೇವಸ್ಥಾನ. ಅದರಿಂದ ಸ್ವಲ್ಪ ನಡಿಬೇಕಾಗುತ್ತೆ. ಅದರಿಂದ ನಾವು ಇವಾಗ ಹೊರಡ್ತಾ ಇದ್ದೀವಿ. ಅದಕ್ಕೆ ಹೊರಡೋ ಮೊದಲು ತೋರಿಸೋಣ ಅಂತ ಹೇಗೆಲ್ಲ ಹೊರಟಿದ್ದೀವಿ ಅಂತ. ಓಕೆ ಫ್ರೆಂಡ್ಸ್, ನಾನು ಹೋಗ್ತಾ ನಿಮಗೆ ಅಲ್ಲಿ ತೋರಿಸ್ತೀನಿ. ಅಲ್ಲಿ ದೇವಸ್ಥಾನ ಹೇಗಿದೆ, ಅಲ್ಲಿ ಒಳಗಡೆ ಫೋಟೋ ತೆಗಿಲು ವೀಡಿಯೋ ಮಾಡೋಕ್ಕೆ ಬಿಡ್ತಾರೋ ಇಲ್ಲೋ ಗೊತ್ತಿಲ್ಲ, ಆದರೆ ಹೊರಗಡೆ ಎಲ್ಲ ತೋರಿಸ್ತೀನಿ ನಾನು. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ದೇವಸ್ಥಾನ. ಅದು ದೊಡ್ಡ ಸರಸ್ವತಿ ಮೂರ್ತಿ ಇದೆ. ತುಂಬ ಚೆನ್ನಾಗಿರುತ್ತೆ ದೇವಸ್ಥಾನ. ಸುಮಾರು ಸಲ ಹೋಗಿದ್ದೀವಿ. ಅದು ಇವಾಗ ಮಕ್ಕಳು 10th ಕ್ಲಾಸ್ ಅಲ್ವಾ, ಅದರಿಂದ ಹೋಗೋಣ ಅಂತ. ಹೇಗೂ ನಾನು ಹೇಳ್ಕೊಂಡಿದ್ದೆ ಅಲ್ಲ, 10th ಕ್ಲಾಸ್ ಇರುವಾಗ ಮಕ್ಕಳನ್ನ ಕರ್ಕೊಂಬರ್ತೀನಿ ಅಂತ. ಅದರಿಂದ ಹೊರಡ್ತಾ ಇದ್ದೀವಿ ಇವಾಗ. ಮತ್ತು ನಾನು ಹೊರಟಾದ್ಮೇಲೆ ನಿಮಗೆ ಮತ್ತೆ ತೋರಿಸ್ತೀನಿ ಫ್ರೆಂಡ್ಸ್. ಹಾಯ್ ಫ್ರೆಂಡ್ಸ್, ನೋಡಿ ಹೋಗ್ತಾ ಇದ್ದೀವಿ ನಾವು. ಇನ್ನೂ ಸುಮಾರು 1 ಅವರ್ ಇದೆ ಹೋಗ್ಲಿಕ್ಕೆ ಇಲ್ಲಿಂದ ನಮಗೆ. ಸಂಡೇ ಅಲ್ವಾ, ಆದರೂ ಟ್ರಾಫಿಕ್ ಎಲ್ಲ ತುಂಬ ಇದೆ. ಇಲ್ಲಿಂದ ಎಷ್ಟು ಕಿಲೋಮೀಟ್ರ್ ಉಂಟು? 20-25 ಕಿಲೋಮೀಟ್ರ್ ಇದೆ ಅಂತೆ ಫ್ರೆಂಡ್ಸ್ ಇಲ್ಲಿಂದ. ಆಲ್ಮೋಸ್ಟ್ ನಮಗೆ 1 ಅವರ್ ಹಿಡಿಯುತ್ತೆ. ಹಿಂದ್ಗಡೆ ಮಕ್ಕಳು ಕೂತಿದ್ದಾರೆ. ಮಗ ಕಾಣ್ತಾನೆ ನಾವು. ಅನೀಶ್, ಅಪೇಕ್ಷಾ, ಇದೆ ಫ್ರೆಂಡ್ಸ್ ತುಂಬ. ಆದರೂ ಇಲ್ಲಿ ತುಂಬ, ಹೈದ್ರಾಬಾದಲ್ಲಿ ತುಂಬ ಚಳಿ ಇದೆ. ಡಿಸೆಂಬರ್ ಅಲ್ವಾ, ಜನವರಿವರೆಗೂ ಹೀಗೆ ಇರುತ್ತೆ ವೆದರ್ ಇಲ್ಲಿ. ಆಮೇಲೆ ಶುರುವಾಗುತ್ತೆ ಸೆಕೆಗಾಲ. ಓಕೆ ಫ್ರೆಂಡ್ಸ್, ನಾನಿನಲ್ಲಿ ರೀಚ್ ಆದಮೇಲೆ ಮತ್ತೆ ತೋರಿಸ್ತೀನಿ ನಿಮಗೆ. ನೋಡಿ ಫ್ರೆಂಡ್ಸ್, ನಾವು ದೇವಸ್ಥಾನ ಹತ್ರ ರೀಚ್ ಆಗ್ತಿದ್ದೀವಿ. ಸಿಟಿಯಿಂದ ಹೊರಗಡೆ ಇದೆ ಇದು. ಸ್ವಲ್ಪ ನೋಡಿ ಎಷ್ಟು ಗ್ರೀನರಿ ಕಾಣ್ತಿದೆ. ನಿಮಗೆ ಕಾಣ್ತಿದೆ ಅಂದ್ಕೊಳ್ತೀನಿ. ಫುಲ್ಲು ಗ್ರೀನರಿ ಇದೆ ಇಲ್ಲೆಲ್ಲ. ನೋಡಿ, ಫುಲ್ಲು ನಮಗೆ ಸಿಟಿಯಲ್ಲಿ ನೋಡೋಕ್ಕೆ ಸಿಗಲ್ಲ ಇದೆಲ್ಲ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ, ಪೊಲ್ಯೂಷನ್ ಫ್ರೀ ಇದೆ ಎಲ್ಲ. ಒಂದು ಗಂಟೆ ಮೇಲಾಯಿತು, 1 ಗಂಟೆ 1-1/4 ಗಂಟೆ ಆಯಿತು. ಟ್ರಾಫಿಕ್ ತುಂಬ ಇತ್ತು. ಅದರಿಂದ ಇವಾಗ ಆಲ್ಮೋಸ್ಟ್ ದೇವಸ್ಥಾನ ಅಂತ ರೀಚ್ ಆಗ್ತಾ ಇದ್ವಿ ನಾವು. ಎಲ್ಲಿ ನೋಡಿದ್ರು ಗ್ರೀನರಿ ಕಾಣಿಸುತ್ತೆ ಫ್ರೆಂಡ್ಸ್. ಅದರಿಂದ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ನೋಡಿ ಫ್ರೆಂಡ್ಸ್.
ಇನ್ನೂ ಮರಗಳಿದೆ, ಇನ್ನೂ ಗ್ರೀನರಿ ಇದೆ ಅನ್ನೋದೇ ಸಮಾಧಾನ ಅಷ್ಟೇ. ಇಲ್ಲದ್ರೆ ಎಲ್ಲನೂ ಕಡಿತಿದ್ದಾರೆ. ಅಲ್ಲಿ ದೂರದಲ್ಲಿ ಕಾಣುತ್ತಲ್ವಾ, ನಿಮಗೆ ಕಾಣ್ತಿದೋ ಏನೋ ಗೊತ್ತಿಲ್ಲ, ಬೆಟ್ಟದ ಮೇಲೆ ಕಾಣುತ್ತಲ್ಲ, ಅಲ್ಲಿ ಟೆಂಪಲ್ ಇದೆ, ಬೆಟ್ಟದ ಮೇಲಿದೆ ಇದು ಟೆಂಪಲ್ಲು. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ದೇವಸ್ಥಾನ ಇದು. ನಾವು ಆಲ್ಮೋಸ್ಟ್ 1 ವರ್ಷ ಆಯ್ತು ಇಲ್ಲಿ ಬಂದು. ಕೊರೋನಾ ಇದರಿಂದ ಬಂದಿಲ್ಲ ನಾವು. ಒಂದು ಲಾಸ್ಟ್ ಇಯರ್ ಬಂದಿದ್ದು, ಆಲ್ಮೋಸ್ಟ್ 1 ವರ್ಷ ಆಗ್ತಾ ಬಂತು ಇವಾಗ ಮತ್ತೆ ಬರ್ತಿದ್ದೀವಿ. 10th ಕ್ಲಾಸ್ ಮುಗೀತಾ ಬಂತಲ್ಲ ಮಕ್ಕಳಿಗೆ. ಆವಾಗ ಬಂದಾಗ ನಾನು ಹೇಳಿದ್ದೆ 10th ಕ್ಲಾಸಲ್ಲಿರುವಾಗ ಮಕ್ಕಳನ್ನ ಕರ್ಕೊಂಡು ಬರ್ತೀವಿ ಅಂತ, ಯಾಕಂದರೆ ಸರಸ್ವತಿ ದೇವಿ ಅಲ್ವ ಇದು. ಇದು ವರ್ಗಲ್ ಅನ್ನೋದು ಒಂದು ಊರು, ಚಿಕ್ಕ ಊರು, ಹೈದರಾಬಾದಿಂದ 20-25 ಕಿಲೋಮೀಟ್ರ್ ದೂರದಲ್ಲಿದೆ ಇದು. ಅದರಲ್ಲೇ ನಿಮಗೆ ಇಲ್ಲಿ ಗ್ರೀನರಿ ಕಾಣೋಕ್ಕೆ ಸಿಗುತ್ತೆ, ಯಾಕೆಂದರೆ ದೊಡ್ಡ ಊರಲ್ಲ, ಚಿಕ್ಕ ಒಂದು ಊರಿದೆ, ಹಳ್ಳಿ ಅಂತ ಹೇಳ್ಬೋದು ಆಲ್ಮೋಸ್ಟ್ ಇದು. ಆದ್ದರಿಂದ ಇನ್ನೂ ಎಲ್ಲ ಮರಗಳನ್ನೆಲ್ಲ ಉಳಿಸ್ಕೊಂಡಿದ್ದಾರೆ, ಯಾಕೆಂದರೆ ದೊಡ್ಡ ದೊಡ್ಡ ಬಿಲ್ಡಿಂಗ್ ಎಲ್ಲ ಇನ್ನೂ ಈ ಕಡೆ ಎಲ್ಲ ಬಂದಿಲ್ಲ. ಕಾಣುತ್ತೆ ಅಂದ್ಕೊಳ್ತೀನಿ ನಿಮಗೆಲ್ಲ. ನೋಡಿ ಎಷ್ಟೆಷ್ಟು ಚಿಕ್ಕ ಚಿಕ್ಕ ಮನೆಗಳು, ಅಂಗಡಿಗಳು ಎಲ್ಲ, ಚಿಕ್ಕದೊಂದು ಊರಿದು. ಇನ್ನೂ ಡೆವಲಪ್ ಅಷ್ಟೊಂದು ಆಗಲಿಲ್ಲ, ಇವಾಗಷ್ಟೇ ಡೆವಲಪ್ ಆಗ್ತಿದೆ. ಸಿಟಿಯಿಂದ ಸುಮಾರು ದೂರದಲ್ಲಿದೆ ಅಲ್ಲ ಇದು, ಒಂದು 20-25 ಕಿಲೋಮೀಟ್ರ್ ದೂರದಲ್ಲಿದೆ. ಡೆವಲಪ್ ಆದಾಗೆ ಇಲ್ಲೂ ಎಲ್ಲ ಬಿಲ್ಡಿಂಗ್ಗಳು ಬರುತ್ತೆ, ಮರನೆಲ್ಲ ಕಡಿತಾರೆ, ಮರಗಳೆಲ್ಲ ಜಾಗದಲ್ಲೆಲ್ಲ ಬಿಲ್ಡಿಂಗ್ಗಳು ಕಟ್ಕೊಂಡು ಬರ್ತಾರೆ. ಇದು ಬೆಟ್ಟದ ಮೇಲಿದೆ ಫ್ರೆಂಡ್ಸ್, ಅದರಿಂದ ಇದು ಹಪ್ಪಲ್ಲಿದೆ, ಅದರಿಂದ ಮೇಲೆ ಎಕ್ತಾ ಇದ್ದೀವಿ ನಾವು. ನೋಡಿ ಇಲ್ಲಿ ಎಂಟ್ರ್ ಆದ್ವಿ ನಾವು ಇವಾಗ. ಇದು ವಿದ್ಯಾ ಸರಸ್ವತಿ ಶನೀಶ್ವರ ಆಲಯ ವರ್ಗಲ್ ಅಂತಿದೆ ನೋಡಿ ಫ್ರೆಂಡ್ಸ್. ಇದೆ ವರ್ಗಲ್ಗೆ ಬಂದ್ವಿ ಇವಾಗ ನಾವು. ನೋಡಿ ಹೊರಗಡೆಯಿಂದ ಈ ರೀತಿ ಕಾಣುತ್ತೆ ನಿಮಗೆ. ಕಾರ್ ಪಾರ್ಕಿಂಗ್ ಮಾಡ್ತಿದ್ವಿ ಇವಾಗ ನಾವು. ನೋಡಿ ಫ್ರೆಂಡ್ಸ್ ಈ ರೀತಿ ಇದೆ. ನಾನು ಮತ್ತೆ ನಿಮ್ಗೆ ಒಳಗಡೆ ಹೋದ್ಮೇಲೆ ನಿಮಗೆ ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ಕಾರ್ ಪಾರ್ಕಿಂಗ್ ಮಾಡಿ ಇವಾಗ ನಡ್ಕೊಂಡು ಹೋಗ್ತಿದ್ದೀವಿ ನಾವು ದೇವಸ್ಥಾನದ ಹತ್ರ. ಇದು ಮೇಲ್ಗಡೆ ಇದೆ ದೇವಸ್ಥಾನ, ಅದರಿಂದ ಮೇಲ್ಗಡೆ ಹತ್ತಬೇಕು. ನೋಡಿ ಅಲ್ಲಿ ಕಾಣುತ್ತೆ ನೋಡಿ ನಿಮಗೆ. ಇವಾಗ ಮೇಲ್ಗಡೆ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್ ನಾವು, ದೇವಸ್ಥಾನದ ಹತ್ರ ಎಂಟ್ರೆನ್ಸ್ ಹತ್ರ ಹೋಗ್ತಾ ಇದ್ದೀವಿ ನಾವು. ಇದು ಸ್ವಲ್ಪ ಅಪ್ಪಲ್ಲಿದೆ ದೇವಸ್ಥಾನ, ಅದರಿಂದ ಮೇಲೆ ಹತ್ಕೊಂಡು ಹೋಗ್ಬೇಕು ನಾವು. ನೋಡಿ ಇಲ್ಲಿ ಸರಸ್ವತಿ ಇದು ಕಾಣ್ತಾ ಇದೆ ಅಲ್ವಾ, ಅದು ದ್ವಾರ. ಇದೆಲ್ಲ ಎಂಟ್ರೆನ್ಸ್ ಇದು ಎಲ್ಲ ಕಟ್ತಿದ್ದಾರೆ, ದ್ವಾರ ಕಟ್ತಾರಲ್ವಾ ಎದುರುಗಡೆ, ಅದೆಲ್ಲ ಕಟ್ತಿದ್ದಾರೆ. ಮೊದಲೆಲ್ಲ ಇದೆಲ್ಲ ಏನು ಇರಲಿಲ್ಲ, ಇವಾಗೆಲ್ಲ ಹೊಸದಾಗಿ ಕನ್ಸ್ಟ್ರಕ್ಷನ್ ಆಗ್ತಾ ಇದೆ ತುಂಬ. ಯಾಕೆಂದರೆ ನಾವು 1 ವರ್ಷದ ಹಿಂದೆ ಹೋಗಿದ್ದಲ್ವಾ, ಅವಾಗೆಲ್ಲ ಇಷ್ಟೊಂದೇನು ಕನ್ಸ್ಟ್ರಕ್ಷನ್ ಇರಲಿಲ್ಲ. ಇವಾಗೆಲ್ಲ ಹೊಸದಾಗೆಲ್ಲ ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದಾರೆ. ಇವಾಗ ನೋಡಿ ಒಳಗಡೆ ಹೋಗ್ತಾ ಇದ್ದೀವಿ ನಾವು. ಇದೆಲ್ಲ ಮೊದಲು ಏನಿರಲಿಲ್ಲ, ಸೀದಾ ನಮಗೆ ಒಳಗಡೆ ಹೋದರೆ ಆಯಿತು. ನೋಡಿ ಇದೇ ನಮಗೆ ಎಂಟ್ರೆನ್ಸ್ ಮೊದಲು. ನೋಡಿ ಇಲ್ಲಿಂದನೇ ಡೈರೆಕ್ಟ್ ನಾವು ಒಳಗಡೆ ಹೋಗ್ತಿದ್ವಿ. ಈಗೆಲ್ಲ ಎದುರುಗಡೆ ಕಟ್ತಿದ್ದಾರೆ, ಕನ್ಸ್ಟ್ರಕ್ಷನ್ ಆಗ್ತಾ ಇದೆ ತುಂಬ. ನೋಡಿ ಒಳಗಡೆ ಹೋಗ್ತಾ ಇದ್ದೀವಿ ನಾವು ಇವಾಗ. ಇಲ್ಲಿ ಒಳಗಡೆಯಿಂದ ಹೋದರೆ ಅಲ್ಲಿ ಎದುರುಗಡೆ ಕಾಣ್ತಾ ಇದೆಯಲ್ಲ, ಅದೇ ದೇವಸ್ಥಾನ. ತುಂಬ ಚೆನ್ನಾಗಿರುತ್ತೆ, ತುಂಬ ಪೀಸ್ಫುಲ್ ಆಗಿರುತ್ತೆ. ಯಾಕೆಂದರೆ ಇದು ಊರಿಂದ ಹೊರಗಡೆ ಇದೆಯಲ್ಲ, ಆಲ್ಮೋಸ್ಟ್ 25-30 ಕಿಲೋಮೀಟ್ರ್ ಆಗುತ್ತೆ ನಮಗೆ ಇಲ್ಲಿ ಬರಬೇಕು ಅಂದರೆ. ತುಂಬ ಜನ ಬರ್ತಾರೆ ಇಲ್ಲಿ, ಅಕ್ಷರಾಭ್ಯಾಸ ಎಲ್ಲ ಮಕ್ಕಳಿಗೆ ಮಾಡಿಸ್ತಾರಲ್ವ ಫ್ರೆಂಡ್ಸ್, ಅವಾಗ ತುಂಬ ಜನ ಬರ್ತಾರೆ ಇಲ್ಲಿ. ನೋಡಿ ಆ ಸರಸ್ವತಿ ಕಾಣ್ತಾ ಇದೆಯಲ್ಲ ಮೂರ್ತಿ, ಅದು ತುಂಬ ಚೆನ್ನಾಗಿರುತ್ತೆ ಅದು ನೋಡಲಿಕ್ಕೆ. ಅದರಿಂದ ಇದು ತುಂಬ ಫೇಮಸ್ ಇಲ್ಲಿ, ಸರಸ್ವತಿ ಮಂದಿರ ಅಂದರೆ ತುಂಬ ಫೇಮಸ್ಸು. ನಾವು ಇಲ್ಲಿಂದ ಇವಾಗ ಗಣಪತಿ ಇದ್ರ ಹತ್ರ ಹೋಗ್ತಾ ಇದ್ದೀವಿ, ಗಣಪತಿ ಟೆಂಪಲ್ಗೆ. ಇಲ್ಲಿ ಹೇಗೆ ಅಂದರೆ ಫ್ರೆಂಡ್ಸ್, ಮೊದಲು ಗಣಪತಿ ಟೆಂಪಲ್ಗೆ ಹೋಗಿ ಅಲ್ಲಿ ಗಣಪತಿ ದರ್ಶನ ಆದಮೇಲೆ ನಮಗೆ ವರ್ಗಲ್ ಸರಸ್ವತಿ ಟೆಂಪಲ್ ಹತ್ರ ಬಿಡ್ತಾರೆ, ನಮಗೆ ಸರಸ್ವತಿ ಗುಡಿ ಹತ್ರ ಬಿಡ್ತಾರೆ ಅವರು. ನೋಡಿ ಇಲ್ಲಿ ಅಲ್ಲಿ ಮೇಲ್ಗಡೆ ಅವರು ನಮಗೆ ವಿಡಿಯೋ ಶೂಟ್ ಮಾಡಿ ಬಿಡಲಿಲ್ಲ, ಆದ್ದರಿಂದ ನಿಮಗೆ ತೋರ್ಸೋಕ್ಕಾಗಲಿಲ್ಲ ನನಗೆ. ಇಲ್ಲಿಂದ ಹೋದರೆ ಗಣಪತಿ ಸಿಗುತ್ತೆ, ಅಲ್ಲಿ ಗಣಪತಿ ಇದೆ, ಅದು ಗಣಪತಿದು ಗುಡಿಯಲ್ಲಿ. ನೋಡಿ ಇಲ್ಲಿಂದ ಇವಾಗ ನಾನು ಗಣಪತಿ ಅದು ಇದರಿಂದ ಗಣಪತಿ ಮಂದಿರದಿಂದ ಹೊರಗಡೆ ಬಂದರೆ, ಇಲ್ಲಿಂದ ಒಳಗಡೆ ಹೋದರೆ ನಮಗೆ ಸರಸ್ವತಿ ಮಂದಿರ ಸಿಗುತ್ತೆ.
ನೋಡಿ ಇಲ್ಲಿಂದ ಒಳಗಡೆ ಹೋಗ್ತಾ ಇದ್ದೀವಿ ನಾವಿವಾಗ. ನೋಡಿ ಇಲ್ಲಿಂದ ಮೇಲೆ ಹೋದರೆ ಸರಸ್ವತಿ ದೇವಿ ಇದೆ ಇಲ್ಲಿ. ಇದೇ ಮೇಯ್ನ್ ವರ್ಗಲ್ ಸರಸ್ವತಿ ದೇವಿ ಟೆಂಪಲ್ಲು ಇದೆ ನೋಡಿ, ಹೀಗಿದೆ. ಇಲ್ಲೂ ಅಷ್ಟೇ ಫ್ರೆಂಡ್ಸ್, ಅವ್ರು ವೀಡಿಯೋ ಮಾಡೋಕೆ ಆಫ್ ಮಾಡಿ ಅಂತ ಹೇಳ್ತಿದ್ರು. ಆದರೂ ನಿಮ್ಗೆ ದೂರದಲ್ಲೆಲ್ಲಿ ಕಾಣಿಸ್ಬೋದು ನೋಡಿ ಇಲ್ಲಿ ಸರಸ್ವತಿ, ಅದೇ ಗರ್ಭಗುಡಿ ಅಲ್ಲೇ ಅದು. ಅದು ನಾನು ಸ್ವಲ್ಪ ಹೇಗೋ ಕದ್ದು ಮುಚ್ಚಿ ಸ್ವಲ್ಪ ತೋರಿಸ್ತಾ ಇದ್ದೀನಿ, ದೇವಿ ಕಾಣಿಸ್ತಾ ಇದೆ ಅಂತ ಅಂದ್ಕೊಳ್ತೀನಿ. ಇಲ್ಲಿ ಮಕ್ಕಳು ಸ್ತೋತ್ರ ಹೇಳ್ತಾ ಇದ್ರು ಸರಸ್ವತಿದು, ಅದನ್ನೇ ಶೂಟ್ ಮಾಡ್ತಾ ನೋಡ್ತಾ ಇದ್ವಿ ನಾವು. ತುಂಬ ಚೆನ್ನಾಗಿ ಸ್ತೋತ್ರ ಹೇಳ್ತಾ ಇದ್ರು ಮಕ್ಕಳು ಇಲ್ಲಿ. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಅವಾಗ ಒಂದೊಂದ್ಸಲ ಭೇಟಿ ಕೊಡ್ಬೋದು. ಇವಾಗ ಅಲ್ಲೆಲ್ಲ ಆದಮೇಲೆ ನಾವು ವಾಪಸ್ಸು ಹೊರಗಡೆ ಬರ್ತಾ ಇದ್ದೀವಿ. ಅಲ್ಲಿ ದೇವಸ್ಥಾನ ಎಲ್ಲ ಒಳಗಡೆ ಎಲ್ಲ ಜಾಸ್ತಿ ತೋರ್ಸೋಕ್ಕಾಗಲಿಲ್ಲ ಫ್ರೆಂಡ್ಸ್, ಯಾಕೆಂದರೆ ಅವ್ರು ವೀಡಿಯೋ ಶೂಟ್ ಮಾಡೋಕ್ಕೆ ಬಿಡೋಲ್ಲ. ಅಲ್ಲಿ ಬೋರ್ಡೇ ಹಾಕಿದ್ದಾರೆ, ನೀವು ವೀಡಿಯೋ ಶೂಟ್ ಮಾಡಬಾರ್ದು ಅಂತ. ಅದು ನಾನು ಮೆಲ್ಲಗೆ ಸ್ವಲ್ಪ ಶೂಟ್ ಮಾಡಿದೆ. ಆಮೇಲೆ ಅವರು ಇಲ್ಲ ನೀವು ವೀಡಿಯೋ ಶೂಟ್ ಮಾಡಿದ್ರೆ ಫೋನನ್ನು ತೆಗೆದು ಉಂಡಿಗೆ ಹಾಕ್ಬಿಡ್ತೀನಿ ಅಂತ ಹೇಳಿದ್ರು. ಆದ್ದರಿಂದ ಅಲ್ಲಿಗೆ ಸ್ಟಾಪ್ ಮಾಡಿದ್ವಿ. ಇವಾಗ ಹೊರಗಡೆ ಬರ್ತಾ ಇದ್ದೀವಿ ನಾವು ಇಲ್ಲಿಂದ. ನೋಡಿ ಇದು ಎಂಟ್ರೆನ್ಸ್ ಬಾಗಿಲು, ಇದು ಎಷ್ಟು ದೊಡ್ಡದಾಗಿದೆ, ಎಷ್ಟು ಚೆನ್ನಾಗಿದೆ ನೋಡಿ, ಎಷ್ಟು ವರ್ಕ್ ಇದೆ ಅದರಲ್ಲಿ, ಎಷ್ಟು ಚೆನ್ನಾಗಿ ಕಟ್ಟಿದ್ದಾರೆ ನೋಡಿ, ಎಷ್ಟು ಚೆನ್ನಾಗಿ, ಎಷ್ಟು ಎತ್ತರದಲ್ಲಿದೆ ನೋಡಿ ಬಾಗಿಲು. ಫುಲ್ಲು ಕ್ಲೋಸ್ ಮಾಡಿದರೆ ಹೇಗೆ ಕಾಣ್ಬೋದು ಅದು ನೋಡಿ. ಇಲ್ಲಿಂದ ಹೊರಗಡೆ ಬಂದಿದ್ದೀವಿ ನಾವು ಈಗ, ದೇವಸ್ಥಾನದಿಂದ ಹೊರಗಡೆ ಬಂದ್ವಿ ನಾವೀಗ. ಹೊರಗಡೆ ಬಂದರೆ ಇಲ್ಲೊಂದು ದೊಡ್ಡ ಸರಸ್ವತಿದು ಮೂರ್ತಿ ಇದೆ ಇಲ್ಲಿ ನೋಡಿ, ಇಲ್ಲಿ ಕಾಣ್ತಾ ಇದೀವಲ್ಲ ನಿಮಗೆ, ಇದು ದೊಡ್ಡ ಸರಸ್ವತಿ ಮೂರ್ತಿ. ಇದು ತುಂಬ ದೂರದವರೆಗೂ ಕಾಣುತ್ತಂತೆ ಫ್ರೆಂಡ್ಸ್. ಇದು ವರ್ಗಲ್ ಸರಸ್ವತಿ ಇದು ಮೂರ್ತಿ ತುಂಬ ದೂರದವರೆಗೂ ಕಾಣುತ್ತಂತೆ ಇದು ಹೊರಗಡೆಯಿಂದ, ಅಷ್ಟು ದೊಡ್ಡ ಮೂರ್ತಿ ಇದು. ಇವಾಗ ಇನ್ನೂ ತುಂಬ ಡೆವಲಪ್ ಮಾಡ್ತಿದ್ದಾರೆ ಫ್ರೆಂಡ್ಸ್, ತುಂಬ ಚೆನ್ನಾಗಿ ಕಟ್ತಿದ್ದಾರೆ ನೋಡಿ, ಎಲ್ಲ ಕನ್ಸ್ಟ್ರಕ್ಷನ್ಸ್ ಮಾಡ್ತಿದ್ದಾರೆ. ಮೊದಲೆಲ್ಲ ಅಷ್ಟೊಂದು ಏನು ಇರಲಿಲ್ಲ, ಇವಾಗ ಇನ್ನೂ ದ್ವಾರ ಎಲ್ಲ ಕಟ್ತಿದ್ದಾರೆ, ತುಂಬ ಚೆನ್ನಾಗಿ ಕಟ್ತಿದ್ದಾರೆ. ಎಷ್ಟು ಕನ್ಸ್ಟ್ರಕ್ಷನ್ ಆಗ್ತಾ ಇದೆ ನೋಡಿ, ತುಂಬ ಚೆನ್ನಾಗಿರುತ್ತೆ ಇದು ಟೆಂಪಲ್ಲು. ತುಂಬ ಜನ ಬರ್ತಾರೆ ಫ್ರೆಂಡ್ಸ್, ಪ್ರತಿ ದಿವಸ 1000 ಗಟ್ಟಲೆ ಜನ ಬರ್ತಾರೆ ಇಲ್ಲಿ. ಆದರೆ ಇವಾಗ ಕೊರೋನಾ ಆದ್ರಿಂದ ಜನ ಇಲ್ಲ, ಅದರಿಂದ ನಮಗೆ ದರ್ಶನ ಎಲ್ಲ ತುಂಬ ಚೆನ್ನಾಗಾಯಿತು. ಯಾಕೆಂದರೆ ಜನ ಕಮ್ಮಿ ಇದ್ದಾರಲ್ವಾ. ಇಲ್ಲದಿದ್ದರೆ ನಾವು ಪ್ರತಿ ಸಲ ಹೋದ ವರ್ಷ ಹೋದಾಗಂತೂ ನಮಗೆ ಕಾಲು ಇಡಲಿಕ್ಕೆ ಸ್ಥಳ ಇರಲಿಲ್ಲ ಅಲ್ಲಿ, ಅಷ್ಟು ರಶ್ಶು ಅಂದರೆ ರಶ್ಶು, ಅಷ್ಟು ರಶ್ ಇರುತ್ತೆ. ಯಾವಾಗೇ ಹೋಗಲಿ ನೀವು, ಯಾಕೆಂದರೆ ಮಕ್ಕಳಿಗೆ ಅಕ್ಷರಾಭ್ಯಾಸ ಮಾಡೋರು ಏಪ್ರಿಲ್ ಮೇಲಲ್ಲಂತೂ ಕಂಡಪಟ್ಟೆ ಜನ ಬರ್ತಾರೆ ನೋಡಿ. ಈಗ ಕಾಣುತ್ತೆ ದೇವಿದು, ಸರಸ್ವತಿ ದೇವಿ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್, ನೋಡೋಕ್ಕಂತೂ 2 ಕಣ್ಣು ಸಾಲಲ್ಲ. ಇದು ಎಂಟ್ರೆನ್ಸು ನೋಡಿ, ದೇವಸ್ಥಾನದಿಂದ ಹೀಗೆ ಫುಲ್ಲು ಈಗ ಕಾಣುತ್ತೆ ದೇವಸ್ಥಾನದ ಎಂಟ್ರೆನ್ಸ್ ಹೀಗಿದೆ ನೋಡಿ, ಫುಲ್ ಈಗ ಕಾಣುತ್ತೆ ದೇವಸ್ಥಾನದ ಎಂಟ್ರೆನ್ಸು. ನಾವು ತುಂಬ ಸಲ ಹೋಗಿದ್ದೀವಿ, ವರ್ಷಕ್ಕೊಂದ್ಸಲ ಆದರೂ ಹೋಗ್ತೀವಿ ಫ್ರೆಂಡ್ಸ್ ಇಲ್ಲಿಗೆ. ಯಾಕೆಂದರೆ ಇದು ಸರಸ್ವತಿ ದೇವಿ ಅಲ್ವಾ, ಮಕ್ಕಳಿಗೆ ವಿದ್ಯೆ ಕೊಡೋಳು ಅವಳೇ ಅಲ್ವಾ. ಅದರಿಂದ ಹೆಚ್ಚಾಗಿ ನಾನು ಮಕ್ಕಳನ್ನ ಕರ್ಕೊಂಡು ಅಲ್ಲಿಗೆ ಹೋಗ್ತೀನಿ. ಅದರಿಂದ ಈ ಸಲ 10th ಕ್ಲಾಸ್ ಬೇರೆ, ಸರಿಯಾಗಿ ಕ್ಲಾಸಸ್ ಆಗ್ತಿಲ್ಲ, ಅದರಿಂದ ನಮಗೆ ಅವಳ ಅನುಗ್ರಹ ಬೇಕಲ್ಲ. ಈಗ ನೋಡಿ ಇಲ್ಲಿ ನೀವು ಊಟಕ್ಕೆ ಬಂದಿದ್ದೀವಿ ನಾವು, ಇಲ್ಲಿ ಅನ್ನಪ್ರಸಾದನೂ ಇದೆ ಫ್ರೆಂಡ್ಸ್. ನೀವು ಎಷ್ಟೇ ದೂರದಿಂದ ಬರಲಿ, ಎಷ್ಟೊತ್ತಿಗೆ ಬರಲಿ, ಅನ್ನಪ್ರಸಾದ ಇರುತ್ತೆ ನಿಮಗೆ. 3 ಗಂಟೆವರೆಗೂ ಊಟ ಹಾಕ್ತಾರೆ ನೋಡಿ. ನಾವು ಊಟ ಮಾಡ್ತಾ ಇದ್ದೀವಿ ಇವಾಗ. ಜಾಸ್ತಿ ಏನಿಲ್ಲ, ಅನ್ನ ಹಾಕ್ತಾರೆ, ಒಂದು ಸಾಂಬಾರು ಇರುತ್ತೆ, ಒಂದು ಸಾರು ಇರುತ್ತೆ, ಒಂದು ಉಪ್ಪಿನಕಾಯಿ ಅಷ್ಟೇ, ಮತ್ತು ಮಜ್ಜಿಗೆ, ಇಷ್ಟು ಕೊಡ್ತಾರೆ. ಈ ಸಲ ರಶ್ ಇರಲಿಲ್ಲ, ಇಲ್ಲಿದ್ರೆ ನಮಗಲ್ಲಿ ಗಂಟೆ ಕಾಯಬೇಕು ನಮಗೆ ಊಟಕ್ಕೆ. ಅಂದರೆ ಈ ಸಲ ಎಲ್ಲ ಖಾಲಿತ್ತು, ಜನ ಜಾಸ್ತಿ ಇಲ್ಲ, ಕೊರೋನಾ ಆದ್ರಿಂದ ಜನ ಜಾಸ್ತಿ ಬರ್ತಿಲ್ಲ, ಟೂರಿಸ್ಟು ಜಾಸ್ತಿ ಬರ್ತಿಲ್ಲ ನೋಡಿ. ಇಲ್ಲಿ ಅನ್ನಪೂರ್ಣೇಶ್ವರಿ ಇದೊಂದು ಫೋಟೋ ಹಾಕಿದ್ದಾರೆ, ಇದು ಅನ್ನಛತ್ರ ಹತ್ರ, ಇದು ಅನ್ನದಾತ ಸುಖೀ ಭವೋ ಅಂತ ಹಾಕಿದ್ದಾರೆ ನೋಡಿ. ತುಂಬ ಇಲ್ಲಿ ನಾವೆಲ್ಲ ಡೊನೇಟು ಮಾಡ್ತೀವಿ ಫ್ರೆಂಡ್ಸ್, ಯಾಕೆಂದರೆ ಒಂದು ಹೊತ್ತಿಗೆ ಊಟಕ್ಕೆ, ಕೆಲವರು ಒಂದು ದಿನದ ಊಟಕ್ಕೆ ಹಾಗೆಲ್ಲ ಡೊನೇಟು ಮಾಡ್ತಾರೆ. ನಾವು ಮಕ್ಕಳು ಬರ್ತಡೇ ಟೈಮಲ್ಲಿ ಎಲ್ಲ ಇಲ್ಲಿ ಡೊನೇಟ್ ಮಾಡ್ತೀವಿ ನಾವು ನೋಡಿ. ಇದು ಶಾರದಾ, ಇದು ಕಂಚಿಕೋಟಿ ಅವ್ರದ್ದು, ಇದು ವಿದ್ಯಾಪೀಠ ಕಂಚಿಕೋಟಿ ಅವ್ರದ್ದು, ಇದು ಕಂಚಿ ಇದೆಯಲ್ಲ ಅದು ಅಲ್ಲಿದ್ದು ಕಂಚಿಕೋಟಿ ಅವ್ರದ್ದು ಪೀಠ, ಇದು ಶಾರದಾ ಪೀಠ. ಇದು ತುಂಬ ಚೆನ್ನಾಗಿರುತ್ತೆ ನೋಡಲಿಕ್ಕೆ. ಇನ್ನೊಂದು ಏನಂದರೆ ಪೀಸ್ಫುಲ್ ಆಗಿರುತ್ತೆ, ಅದು ಸಿಟಿಯಿಂದ ಹೊರಗಡೆ ಇದೆ ಅಲ್ಲ ಫ್ರೆಂಡ್ಸ್, ಅದರಿಂದ ನಿಮಗೆ ಪೊಲ್ಯೂಷನ್ ಫ್ರೀ ಇರುತ್ತೆ, ಮತ್ತು ಸೌಂಡೂ ಇರೋಲ್ಲ, ಏನೂ ಸೌಂಡ್ ಫ್ರೀನೂ ಇರುತ್ತೆ ನಿಮಗೆ. ವೆಹಿಕಲ್ಸ್ ಎಲ್ಲ ಜಾಸ್ತಿ ಓಡಾಡಲ್ಲ ನೋಡಿ. ಅಲ್ಲಿಂದ ನಾವು ಹೊರಗಡೆ ಬಂದು ಅಲ್ಲಿ ಪಕ್ಕದಲ್ಲೇ ಒಂದು ಪಾರ್ಕ್ ಇದೆ, ಯಾವಾಗ ಹೋದ್ರೂ ನನ್ನ ಮಕ್ಕಳು ಆ ಪಾರ್ಕಲ್ಲಿ ಹೋಗಿ ಉಯ್ಯಾಲೆ ಎಲ್ಲ ಇದೆ, ಅಲ್ಲಿ ಕೂತ್ಕೊಂಡು ಆಟ ಆಡ್ತಿದ್ರು ಸಣ್ಣವ್ರು ಇರುವಾಗ. ಆದರೆ ಇವಾಗ ದೊಡ್ಡವ್ರು ಆಗಿಬಿಟ್ರಲ್ವ, ಅದರಿಂದ ಪಾರ್ಕ್ಗೆಲ್ಲ ಹೋಗೋದು ಕಮ್ಮಿ.
ನೋಡಿ ಅಲ್ಲೊಂದು ಲಿಂಗ ಕಾಣ್ತಿದೆಯಲ್ಲ. ಇವಾಗ ಒಳಗಡೆ ಬರ್ತಾ ಇದ್ದೀವಿ, ನಾವು ಪಾರ್ಕ್ ಒಳಗಡೆ ಬರ್ತಾ ಇದ್ದೀವಿ. ನೋಡಿ ಪಾರ್ಕ್ ಹೀಗಿದೆ, ಕಾಣುತ್ತಲ್ವಾ? ಜಾಸ್ತಿ ಏನಿಲ್ಲ, ದೊಡ್ಡ ಪಾರ್ಕ್ ಏನಲ್ಲ ಇದು, ತುಂಬ ಚಿಕ್ಕ ಪಾರ್ಕೆ. ಆದರೆ ಏನಂದರೆ ಮಕ್ಕಳಿಗೊಂದು, ನಮಗೂ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ರಿಲ್ಯಾಕ್ಸ್ ಆಗೋಣ ಅಂತ ಅಲ್ಲಿಗೆ ಬಂದ್ವಿ. ಹಸ್ರು ಎಲ್ಲ ತುಂಬ ಇದೆ, ಚೆನ್ನಾಗಿದೆ. ನೋಡಿ ಮಕ್ಕಳು ಉಯ್ಯಾಲೆ ಆಡ್ತಿದ್ದಾರೆ. ಯಾವಾಗ ಬಂದರೂ ಅಲ್ಲಿಗೆ ಬರ್ತಾರೆ ಅವರು ಉಯ್ಯಾಲೆ ಆಡಲಿಕ್ಕೆ ಅಂತ. ಅಲ್ಲಿ ಬಂದು ಒಂದು ಸ್ವಲ್ಪ ಅರ್ಧ ಗಂಟೆ ಕೂತ್ಕೊಂಡು ಆಮೇಲೆ ನಾವು ಮತ್ತೆ ವಾಪಸ್ಸು ಮನೆಗೆ ಹೊರಡೋದು. ಯಾವಾಗೂ ಅಷ್ಟೇ, ಇದು ನಮ್ಮದು ಪ್ರತಿ ವರ್ಷದ ಇದು. ಇಲ್ಲೆಲ್ಲ ಜಾರು ಬಂಡೆ ಚಿಕ್ಕ ಮಕ್ಕಳಿಗೆ ಆಡ್ಕೊಳ್ಳಿಕ್ಕೆಲ್ಲ ತುಂಬ ಚೆನ್ನಾಗಿ ಕಟ್ಟಿದ್ದಾರೆ. ಇದು ದೇವಸ್ಥಾನದ ಪಕ್ಕದಲ್ಲೇ ಇದೆ ಇದು. ನನ್ನ ಮಕ್ಕಳೊಂದು 10 ನಿಮಿಷ ಎಲ್ಲ ಆಡಿದ್ರು ಉಯ್ಯಾಲೆ ಎಲ್ಲ. ಆಮೇಲೆ ನಾವು ಅಲ್ಲಿಂದ ಹೊರಡ್ತೀವಿ, ಯಾವಾಗಲೂ ಹಾಗೆ. ಒಂದು ಸ್ವಲ್ಪ ಚೇಂಜ್ ಇರುತ್ತೆ ಮಕ್ಕಳಿಗೂ ಕೂಡ. ಒಂದು ಸಲ ಬಂದು ಒಂದು 1 ಅವರು ಅದರ ವೆಹಿಕಲ್ ಇದ್ದರೆ ಬರ್ಬೋದು. ಬಸ್ಸು ರೂಟ್ ಎಲ್ಲ ನಂಗೆ ಸರಿ ಗೊತ್ತೆ, ನಾನು ಕೂತ್ಕೊಂಡಿದ್ದೀನಿ ನೋಡಿ. ನಾನು ಕೂತ್ಕೊಳ್ಳಿ ಅಂತ ಮಕ್ಕಳು ಬಿಡಲ್ಲ, ನನ್ನನ್ನು ಕೂತ್ಕೊಳ್ಸಿದ್ರು. ನಾನು ಒಂದು 2 ಸುತ್ತ ಆಡಿದೆ. ಒಂದು ಸ್ವಲ್ಪ ಚೆನ್ನಾಗಿರುತ್ತೆ ನಮಗೂ ಕೂಡ. ಮನೆಯಲ್ಲೇ ಯಾವಾಗೂ ಇದ್ದು ಬೋರ್ ಆಗುತ್ತಲ್ವ ಫ್ರೆಂಡ್ಸ್, ಅದರಿಂದ ಒಂದು ಸ್ವಲ್ಪ ಹೊರಗಡೆ ಹೋಗುವಾಗ ಚೇಂಜ್ ಇರುತ್ತೆ. ಹಾಯ್ ಫ್ರೆಂಡ್ಸ್, ಇವಾಗ ಊಟ ಎಲ್ಲ ಆಯಿತು ನಮಗೆ ದೇವಸ್ಥಾನದಲ್ಲಿ. ಇವಾಗ ವಾಪಸ್ ಮನೆಗೆ ಹೊರಡ್ತಾ ಇದ್ದೀವಿ. 3 ಗಂಟೆ ಆಗಿದೆ ಇವಾಗ ಟೈಮು. ಬಿಸಿಲಲ್ವಾ, ಅಲ್ಲಿ ಕಾರ್ ಪಾರ್ಕಿಂಗ್ ಹತ್ರ ನಡ್ಕೊಂಡು ಬಂದು ಸುಸ್ತಾಯಿತು. ನಾನು ಮತ್ತೆ ಮನೆಗೆ ಹೋದ್ಮೇಲೆ ನಿಮಗೆ ಸಿಗ್ತೀನಿ. ಹಾಯ್ ಫ್ರೆಂಡ್ಸ್, ನೋಡಿ ಇವಾಗಷ್ಟೇ ಮನೆಗೆ ಬಂದ್ವಿ. 4:15 ಆಗ್ತಾ ಬಂತು. ಇವಾಗ ತುಂಬ ಟ್ರಾಫಿಕ್ ಇತ್ತು, ಹೊರಗಡೆ ಎಲ್ಲ ತುಂಬ ಬಿಸಿಲಿದೆ. ನೋಡಿ ಹೇಗಾಗಿದೆ ಅದು ಮುಖ ಎಲ್ಲ. ಈ ವಿಡಿಯೋ ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ನನಗೆ ಹೇಳಿ ಫ್ರೆಂಡ್ಸ್, ಕಮೆಂಟಲ್ಲಿ ಹೇಳಿ ವಿಡಿಯೋ ನಿಮ್ಗೆ ಹೇಗೆ ಅನ್ನಿಸ್ತು ಅಂತ. ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಮತ್ತು ನನ್ನ ಚಾನಲ್